ಮಹಾರಾಷ್ಟ್ರದಲ್ಲಿ ಮಹಾಮಳೆ. ರಾಯಚೂರಿನ ಬಸವಸಾಗರದ ಜಲಾಶಯ ಬಹುತೇಕ ಭರ್ತಿ. ಮೈದುಂಬಿ ಹರಿತಾ ಇದೆ ಕೃಷ್ಣಾ ನದಿ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗೂಗಲ್ ಅಲ್ಲಮಪ್ರಭು ದೇವಾಲಯಕ್ಕೆ ಜಲ ದಿಗ್ಬಂಧನದ ಭೀತಿ. ಅಲ್ಲಮಪ್ರಭು ದೇಗುಲದ ಸ್ನಾನಘಟ್ಟ ಏನಿದೆ ಅದು ಕೃಷ್ಣಾ ನದಿಯಿಂದ ಹೊರಬರುತ್ತಾ ಇರುವ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದು ರಾಯಚೂರಿನಲ್ಲಿ ಮಳೆ ಇಲ್ಲದಿದ್ರೂ ಕೂಡ ಮಹಾರಾಷ್ಟ್ರದಲ್ಲಾಗ್ತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರವಾಹದ ಭೀತಿ ಹೆಚ್ಚಾಗ್ತಾನೆ ಇದೆ. ನದಿ ಪಾತ್ರದ ಗ್ರಾಮದ ಜನ ಪ್ರವಾಹದ ಆತಂಕದಲ್ಲಿ ಒಳಗಾಗಿರುವಂಥದ್ದು. ನಾವೀಗ ರಾಯಚೂರಿನ ದೇವದುರ್ಗ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಬಳಿ ಇರುವಂಥದ್ದು. ಇಲ್ಲಿರ್ತಕ್ಕಂಥ ಬ್ರಿಡ್ಜ್ನ 69 ಗೇಟ್ಗಳ ಮುಖಾಂತರ ಈಗ ನೀರನ್ನು ಹೊರಹರಿಸಲಾಗ್ತಾ ಇದೆ. ಹೀಗಾಗಿ ಪ್ರವಾಹವನ್ನು ತಡಿಲಿಕ್ಕೆ ಈ ಒಂದು ಬಾಂದರು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಕಳೆದ ಬಾರಿ ಈ ಒಂದು ಬಾಂದರಿನ ಗೇಟ್ಗಳ ತೊಂದರೆಯಿಂದಾಗಿ ದೊಡ್ಡ ಪ್ರಮಾಣದ ಅನಾಹುತವೇ ಈ ಒಂದು ದೇವದುರ್ಗ ತಾಲೂಕಿನಲ್ಲಿ ಸಂಭವಿಸಿತ್ತು. ಈ ಬಾರಿ 69 ಗೇಟ್ಗಳಲ್ಲಿ ಬಹುತೇಕ ಗೇಟ್ಗಳಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗ ನಾರಾಯಣಪುರ ಜಲಾಶಯದಿಂದ ಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಡಲಾಗಿರುವಂಥದ್ದು. ನಾವೀಗ ಅದರ ಗೇಟ್ಗಳ ಮೂಲಕ ನೀರು ಹಾದು ಹೋಗೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟು ರಭಸವಾಗಿ ನೀರು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಅಷ್ಟೇ ಪ್ರಮಾಣದ ನೀರು ನಾರಾಯಣಪುರ ಜಲಾಶಯದಿಂದಲೂ ಕೂಡ ಹರಿದು ಬರ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಆತಂಕ ಹೆಚ್ಚಾಗಿರುವಂಥದ್ದು. ಜೊತೆಗೆ ನಾವು ನದಿಯನ್ನು ಕೂಡ ನಿಮಗೆ ತೋರಿಸ್ತೀವಿ. ಎಷ್ಟು ದೂರ ನೋಡಿದರೂ ಕೂಡ ಬರೀ ನಮ್ಮ ಕಣ್ಣಿಗೆ ನೀರೇ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಏನು ಈ ಒಂದು ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಇದು ಅಲ್ಲಮಪ್ರಭು ದೇವಾಲಯದ ಪಕ್ಕದಲ್ಲಿ ಇರುವಂಥದ್ದು. ಅಂದರೆ ನದಿ ತಟದಲ್ಲಿರ್ತಕ್ಕಂಥ ದೇವಾಲಯದ ಪಕ್ಕದಲ್ಲಿ ಇರುವಂಥದ್ದು. ಈ ಒಂದು ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಈ ಒಂದು ದೇವಾಲಯಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗುತ್ತೆ. ದೇವಾಲಯ ಕೂಡ ಜಲಾವೃತ ಆಗುತ್ತೆ. ಜೊತೆಗೆ ದೇವಾಲಯದ ಮುಂದಿರ್ತಕ್ಕಂಥ ಸ್ನಾನಘಟ್ಟ ಏನಿದೆ ಅದು ಬಹುತೇಕವಾಗಿ ಈಗ ಜಲಾವೃತ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏನು ಜಿಲ್ಲಾಡಳಿತ ಈಗಾಗಲೇ ನದಿಗೆ ಇಳಿಯದಂತೆ ಎಷ್ಟೇ ಎಚ್ಚರಿಕೆಯನ್ನು ನೀಡಿದರೂ ಕೂಡ ಜನ ಸ್ನಾನಘಟ್ಟಗಳಲ್ಲಿ ಬರೋದು, ಸ್ನಾನವನ್ನು ಮಾಡೋದು, ಬಟ್ಟೆಯನ್ನು ಒಗೆಯೋದು ಅದನ್ನು ಇನ್ನೂ ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸ್ನಾನಘಟ್ಟದಲ್ಲಿ ಓರ್ವ ವ್ಯಕ್ತಿ ತನ್ನ ಬಟ್ಟೆಯನ್ನು ಒಗಿತಾ ಇರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಸ್ನಾನಘಟ್ಟ ಬಹುತೇಕವಾಗಿ ಮುಳುಗಿರುವಂಥದ್ದು. ಕೊನೆಯ 1-2 ಮೆಟ್ಲುಗಳು ಮಾತ್ರ ಈಗ ಉಳಿದಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚು ಪ್ರಮಾಣದ ನೀರು ಬಂದಿದೆ. ಆದರೆ ಇಲ್ಲಿರ್ತಕ್ಕಂಥ ದೇವಾಲಯ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗುವಂಥ ಸಂಭವ ಇದೆ. ಹೀಗಾಗಿ ದೇವದುರ್ಗ ತಾಲೂಕಿಗೆ ಈ ಬಾರಿ ಪ್ರವಾಹದ ಭೀತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಿಗಲ್, ಪಬ್ಲಿಕ್ ಟಿವಿ, ರಾಯಚೂರು.